ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಈ ಒಂದು ವಿಡಿಯೋ ಪ್ಯೂರ್ಲಿ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ, ಇನ್ ಕೇಸ್ ಬಿ ಪಿ ಟಿ, ಬಿ ಪಿ ಒನ್ ಅಲೈಡೆಲ್ ಸ್ಟೂಡೆಂಟ್ ಇತ್ತಂದ್ರೆ ಅವರು ಕೂಡ ಹೆಲ್ಪ್ ಆಗುತ್ತೆ. ಸದ್ಯಕ್ಕಂದ್ರೆ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೀನಿ. ಏನಪ್ಪ ಅಂತಂದರೆ, ಯಾಕಂದರೆ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತಂದ ತಕ್ಷಣ ನೀವು ನಮ್ಮ ಸ್ಟೂಡೆಂಟ್ಸ್ ಆಗ್ತೀರ. ಏನಕ್ಕೆ ಅಂತ ಹೇಳ್ತೀನಿ ಅಂತಂದರೆ, ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮೊದಲು ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತಾನೆ. ಬಟ್ ಇವಾಗ ಕೆ ಸಿ ಟಿ ಎಲ್ಲನೂ ಕೂಡ ಅಪ್ಡೇಟ್ ಬಂದಾಗ ಕೆ ಸಿ ಟಿ ಅಪ್ಡೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ರೂಔಟ್ ಮುಗಿಯೋರು ಕೂಡ ಎಲ್ಲರೂ ಕೂಡ ಹೇಳ್ತೀನಿ, ಯಾರು ಕೂಡ ಭಯಪಡ. ಆ್ಯಂಡ್ ಸದ್ಯಕ್ಕೆ ಏನಪ್ಪ ಅಂತಂದರೆ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಹೇಳೋದಂತಂದರೆ, ಇವಾಗ ಆಪ್ಷನ್ ಎಂಟ್ರಿ ಪೇಜ್ಗೆ ಬರ್ತೀರಾ. ಈಗ ಕೆ ಸಿ ಟಿ 2024 ಏನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಇಟ್ ಮೀನ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ನೀವು ಇದರಲ್ಲಿ ಬರ್ತೀರಾ, ಎಲ್ಲನೂ ಕೂಡ ಕೋರ್ಸಸ್ ನೋಡ್ತೀರಾ, ಎಲ್ಲನೂ ಕೂಡ ಕೋರ್ಸಸ್ ಅಪ್ಲೈ ಮಾಡ್ಬೋದು ಸದ್ಯಕ್ಕೆ. ಯಾಕಂದರೆ ಎಲ್ಲನೂ ಕೂಡ ಕಾಲೇಜಸ್ ಶೋ ಆಗ್ತದೆ. ಬಟ್ ಬಿ ಎಸ್ ಸಿ ನರ್ಸಿಂಗ್ ಅಂತ ಏನು ಕಾಣಿಸ್ತಿದೆ, ಬಿ ಎಸ್ ಸಿ ನರ್ಸಿಂಗ್ ಅಂತ ಕಾಲೇಜ್ ಮೇಲೆ ಅಂದರೆ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಕೋರ್ಸ್ ಅಂತ ಬರ್ತದೆ, ಅಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವುದೇ ರೀತಿ ತೋರಿಸ್ತಿಲ್ಲ. ಆ್ಯಂಡ್ ಕಾಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ಯಾವುದು ಕೂಡ ಸೆಲೆಕ್ಟ್ ಅಂತ ಮಾಡ್ಕೊಂಡಾಗ ಯಾವುದು ಕೂಡ ಬರ್ತಿಲ್ಲ. ಇವಾಗ ಸ್ವಲ್ಪ ಜನ ಭಯ ಪಡ್ಕೊಂಡಿದ್ದಾರೆ. ಓಕೆ, ನಾವು ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾ ಬೇಡವಾ? ಓಕೆ, ಬಿ ಎಸ್ ನರ್ಸಿಂಗ್ ಮಾಡೋರು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಮಾಡಿದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತಾ, ಆ್ಯಂಡ್ ಬೇರೆ ಬೇರೆ ಕೋರ್ಸಸ್ ಕೂಡ ಆ್ಯಡ್ ಮಾಡಬಹುದಾ ಅಂತಂದು. ನೀವು ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಪೇಜಲ್ಲೇ ಇದ್ದೀರಾ, ಎಲ್ಲೂ ಇಲ್ಲ. ನೀವು ಎಲ್ಲನೂ ಕೂಡ ಕೋರ್ಸಸ್ಗೆ ಅಪ್ಲೈ ಮಾಡ್ಬೋದು. ಲಿಮಿಟೆಡ್ ಇಲ್ಲ, ಎಷ್ಟು ಕಾಲೇಜ್ ಆದರೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಸದ್ಯಕ್ಕೆ ಬಿ ಎಸ್ ನರ್ಸಿಂಗೇ ಮಾಡ್ಬೇಕನ್ನೋರು ಇವಾಗ ನೋಡಿರಿ, ಇವಾಗ ಇನ್ನೂ ಕೂಡ ಬಿ ಎಸ್ ನರ್ಸಿಂಗ್ದು ಕಾಲೇಜಸ್ ಆ್ಯಡ್ ಆಗಿಲ್ಲ. ಬಟ್ ಶೆಡ್ಯೂಲಲ್ಲಿ ಹೇಳಿದ ಪ್ರಕಾರ ಎಲ್ಲರೂ ಕೋರ್ಸ್ಗಳನ್ನು ಒಮ್ಮೆಲೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳಿದಾರೆ. ಬಿಟ್ಟು 2 ದಿನ ಆಯಿತು ಇವತ್ತಿಗೆ. ಓಕೆ, 23ಕ್ಕೆ ಬಿಟ್ಟಿದ್ದಾರೆ, 24 25 ನೈಟ್, ಏನು ನೈಟ್ ಬಿಟ್ಟಿದ್ರು ಅದೇ ನೈಟ್ ಆಗಕ್ಕೆ ಬಂದತ್ತ. ಇನ್ನೂ ಕೂಡ ಕಾಲೇಜಸ್ ಶೋ ಆಗಿಲ್ಲ. ಇಷ್ಟು ಮಾಡೋಂಗಿತ್ತಂತಂದರೆ ನಮ್ಮ ಬಿ ಎಸ್ ನರ್ಸಿಂಗ್ ಎಲ್ಲರನ್ನೂ ಕೂಡ ಕೆ ಸಿ ಟಿ ಏನಕ್ಕೆ ಇನ್ವಾಲ್ವ್ ಮಾಡ್ಕೋಬೇಕಿತ್ತು? ಓಕೆ, 1 ಡೇ ತೊಗೊಳಪ್ಪ, 2 ಡೇಸ್ ಆಯಿತು, ಏನಕ್ಕೆ ಮಾಡ್ತಿದ್ದಾರೆ ಕೇದವರು? ಓಕೆ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಟ್ಬಿಟ್ಟು ಹಿಂಗೆ 2 ದಿನ ಸುಮ್ಮನೆ ವೇಸ್ಟ್ ಮಾಡಿದರೆ ಎಷ್ಟು ಸ್ಟೂಡೆಂಟ್ಸ್ಗೆ ಇದು ಅಂದರೆ ಮಾನಸಿಕವಾಗಿನೂ ಆಗುತ್ತೆ ಹಿಂಸೆ, ಇದು ಫಿಸಿಕಲಿ ಕೂಡ ಎಷ್ಟು ಹರ್ಟ್ ಆಗುತ್ತೆ ಅಂತಂದರೆ, ಅಲ್ಲಿ ಅಂದರೆ ಒಬ್ಬೊಬ್ಬರು ಸೈಬರ್ ಸೆಂಟ್ರಿಗೆ ಹೋಗಿ ಕೇಳ್ತಿರ್ತಾರೆ, ಬಿಟ್ರಾ ಅದಕ್ಕೆ ಪದೇ ಫೋನ್ ಓಪನ್ ಮಾಡಿಬಿಟ್ಟು ಲಾಗಿನ್ ಆಗಿಬಿಟ್ಟು ನೋಡ್ಕೊತ ಕೂಟ್ರೆ ಕಾಲೇಜ್ ಶೋ ಆಯ್ತಲ್ಲ ಅಂತ ನೋಡ್ಕೊಂಡು ಕೂತ್ರೆ ಎಷ್ಟಂತ ನೋಡ್ತಾರೆ ರೀ. ಸೊ ನಾನು ನಿಮ್ಗೆ ಹೇಳೋಕ್ಕೆ ಎಷ್ಟು ಬರ್ತಿದ್ದೀನಿ, ಯಾರೆಲ್ಲ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ನೋಡ್ತಾಯಿದ್ರು, ಇನ್ನೂ ಕೂಡ ಕಾಲೇಜಸ್ ಅಂತರೂ ಸದ್ಯಕ್ಕೆ ಓಪನ್ ಆಗಿಲ್ಲ. ಬಟ್ ಎಲ್ಲನೂ ಕೂಡ ಒಮ್ಮೆಲೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಮಾಡ್ಬೋದು ಅಂತ ಹೇಳಿದಾರೆ. ನೋಡೋಣ. ಓಕೆ, ಇನ್ನೂ ಕೂಡ ಕಾಲೇಜ್ ಶೋ ಆಗಿಲ್ಲ. ಓಕೆ, ಇನ್ನೂ ಕೂಡ ನಿಮಗೆ ಪಿ ಸ್ಟ್ರಕ್ಚರು, ಸೀಟ್ ಮೆಟ್ರಿಕ್ಸು ಕೂಡ ಬಿಟ್ಟಿಲ್ಲ. ಎಷ್ಟು ಕೇರ್ಲೆಸ್ ಮಾಡ್ತಿದ್ರು ನಮ್ಮ ಬಿ ಎಸ್ ನರ್ಸಿಂಗ್ನ ಅಂತಂದು ನನಗೆ ಎಷ್ಟು ಸಿಟ್ಟು ಬರ್ತದೆ ಅಂತ ಕೆ ಮೇಲೆ. ಇಷ್ಟೆಲ್ಲ ಮಾಡೋಂಗಿತ್ತಂತಂದರೆ ನಮಗೆ ಕೆ ಸಿ ಟಿ ಜೊತೆ ಇನ್ವಾಲ್ವ್ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಸಪ್ರೇಟಾಗಿ ಕೌನ್ಸಿಲಿಂಗು ಅಂತಂದರೆ 2 ವರ್ಷದಿಂದ ಯಾವ ರೀತಿ ಇತ್ತು ನೋಡಿರಿ, ಲೈಕ್ ಬಿ ಪಿ ಟಿ, ಬಿ ಪಿ ಒನ್ ಅಲೈಡೆಲ್ ಸೈನ್ಸ್ ಜೊತೆ ನಮ್ಮದು ಒಂದು ಬಿ ಎಸ್ ನರ್ಸಿಂಗ್ ಯಾವ ರೀತಿ ಇತ್ತು ಕೌನ್ಸಿಲಿಂಗು, ಅದು ಬೆಟರ್ ಇತ್ತಪ್ಪ. ಈ ರೀತಿ ಮಾಡೋಂಗಿತ್ತಂದ್ರೆ ಅಂದರೆ ನಮ್ಮ ಕೋರ್ಸಿಗೆ ಅಂತಂದ್ರೆ ಏನು ಅನ್ಕೊಂಡ್ಬಿಟ್ಟಾರೋ ಇವರು. ಯಾಕಂದರೆ ನಿಮ್ಗೆ ಗೊತ್ತಿದೆ, ಡಿಮ್ಯಾಂಡ್ ನಮಗಿರುವಷ್ಟು ಇವು ಸದ್ಯಕ್ಕೆ ಬೇರೆ ಯಾರಿಗೂ ಕೋರ್ಸ್ ಸದ್ಯಕ್ಕಂತರೂ ಇಲ್ಲ. ಅಷ್ಟು ಡಿಮ್ಯಾಂಡ್ ಇದ್ದರೂ ಕೂಡ. ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟು ಕೂಡ ಕೆ ಥ್ರೋನೇ ತೊಗೊತಿದ್ದಾರೆ. ಓಕೆ, ಮ್ಯಾನೇಜ್ಮೆಂಟ್ ಸೀಟು ಕೂಡ ಕೆ ಥ್ರೋ ತೊಗೊಳ್ಳೋಂಥ ಕೋರ್ಸ್ನ ಇಷ್ಟು ಏನಕ್ಕೆ ಅಂತಂದರೆ ಏನೋ ಒಂಥರ ಮಾಡಿಬಿಡ್ದು. ಹೋದ ವರ್ಷನೂ ಕೂಡ ಸೇಮ್ ಇದೇ ರೀತಿ ಆಯಿತು. ಸೀಟ್ ಮೆಟ್ರಿಕ್ಸ್ ಇಲ್ಲ, ಪಿ ಸ್ಟ್ರಕ್ಚರ್ ಇಲ್ಲ. ಓಕೆ, ಸೆಕೆಂಡ್ ರೌಂಡ್ ಮುಗಿದಾದ್ಮೇಲೆ ಒಂದು ಪಿ ಸ್ಟ್ರಕ್ಚರ್ ಬಿಡ್ತಾರೆ, ಅದನ್ನು ಕೂಡ. ಓಕೆ, ಸೀಟ್ ಮೆಟ್ರಿಕ್ಸ್ ಬಿಟ್ಟೇ ಇಲ್ಲ. ಹೊಸ ಬೇಕಾದ್ರೆ ನೋಡ್ಕೋರಿ, ಬಿ ಎಸ್ ನರ್ಸಿಂಗ್ ಪಿ ಸ್ಟ್ರಕ್ಚರು ಬಿಟ್ಟಿಲ್ಲ. ಆ್ಯಂಡ್ ಕಟ್ ಆಫ್ ಅಂತೂ ಕೇಳಕ್ಕೆ ಹೋಗಬೇಡಿ, ಕಟ್ ಆಫ್ ಕೂಡ ಬಿಟ್ಟಿಲ್ಲ. ನೀವು ಏನು ನೋಡ್ಕೊಂಡು ನಾನು ಆಪ್ಷನ್ ಎಂಟ್ರಿ ಮಾಡ್ಬೇಕು ಈ ವರ್ಷ ಅಂತಂದರೆ ನಿಮ್ಗೆ ಕ್ಲಾರಿಟಿ ಕೂಡ ಇಲ್ಲ. ಸೊ ನಿಮ್ಗೆ ಅರ್ಥ ಮಾಡ್ಕೊರಿ, ಬಿ ಎಸ್ ನರ್ಸಿಂಗ್ ಇನ್ನೂ ಕೂಡ ಕಾಲೇಜ್ ಶೋ ಆಗಿಲ್ಲ. ನಾನು ಬಂದಾದ್ಮೇಲೆ ತಿಳಿಸ್ತೀನಿ. ಆ್ಯಂಡ್ ಸಡನ್ನಾಗಿ ಬಿಟ್ಟರು ಕೂಡ, ಕಾಲೇಜ್ ಶೋ ಆದರೂ ಕೂಡ ನೀವು ಅವಸರ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಡ್ರಿ. ಏನಕ್ಕಂತಂದರೆ ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಜಿ ಪಿ ಅಂತಂದು ಸಪ್ರೇಟಾಗಿ ಬರ್ತಾವೆ ನಮಗೆ. ಅಂದರೆ ನಾನು ನಿಮ್ಗೆ ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ, ಇಲ್ಲಿ ಯಾವುದೋ ಒಂದು ಕಾಲೇಜಸ್ ಕ್ಲಿಕ್ ಮಾಡಿಕೊಂಡು ನೀವು ಮುಂದೆ ಏನಾದರೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ, ಲೈಕ್ ನಾನು ಈಗ ಅಗ್ರಿಕಲ್ಚರ್ ಮಾಡ್ಕೊಂಡು ನೀವು ಏನಾದರೂ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಒಂದು ಯಾವ್ದಾದ್ರು ಒಂದು ಕಾಲೇಜಸ್ ಶೋ ತೋರಿಸ್ತೀನಿ, ಕಾಣಿಸ್ತೀವಿ ನೋಡಿರಿ. ಇಲ್ಲಿ ಒಂದು ಬಾಕ್ಸ್ ಕಾಣಿಸ್ತದೆ. ಓಕೆ, ಈ ಬಾಕ್ಸಲ್ಲಿ ಫೀಸ್ ಸ್ಟ್ರಕ್ಚರ್ ಕೊಟ್ಟಿರ್ತಾರೆ, ಅಂದರೆ ಆ ಕಾಲೇಜ್ ಫೀಸ್ ಕೊಟ್ಟಿರ್ತಾರೆ. ಮುಂದೆ ನೀವು ಆಪ್ಷನ್ಸ್ ಆ್ಯಡ್ ಮಾಡೋಕ್ಕೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಬಟ್ ನಮ್ಮ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಹೋದ ವರ್ಷ 2 ಬಾಕ್ಸ್ಗಳು ಬಂದಿದ್ದು. ಅಂತಂದರೆ ಜಿ ಪಿ ಅಂತ ಬಂದಿತ್ತು. ಕಂಪ್ಲೀಟ್ ಆಗ್ಬಿಡ್ರಿ. ಹಂಗಾಗಿಬಿಟ್ಟು ಬಿಟ್ಟ ತಕ್ಷಣ ನೀವು ಯಾವುದೇ ರೀತಿ ಓಪನ್ ಮಾಡಿಕೊಂಡು ಸಡನ್ನಾಗಿ ಆಪ್ಷನ್ ಎಂಟ್ರಿ ಮಾಡಬೇಡ್ರಿ. ಯಾಕಂದರೆ ನೀವು ಆಪ್ಷನ್ ಎಂಟ್ರಿ ನಾನೇ ನಿಮ್ಗೆ ಲೈವ್ ಡೆಮೋ ಅಂತ ನಾನೇ ಮಾಡಿ ತೋರಿಸ್ತೀನಿ ನಿಮಗೆ ಸಪ್ರೇಟಾಗಿ. ಓಕೆ, ಇಂಜಿನಿಯರಿಂಗ್ ಮಾಡಿ ತೋರಿಸಿದ್ದೀನಿ ನಾವಾಗಲೇ. ಅವ್ರು ನೋಡಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗ್ಬಿಟ್ಟು ಡೆಮೋ ಅಂತಂದ್ರೆ ಯಾವ ರೀತಿ ಲಾಗಿನ್ ಆಗಬೇಕಂತಂದು ಅದನ್ನೆಲ್ಲನೂ ಕೂಡ ಡೆಮೋ ಮಾಡಿದ್ದೀನಿ, ನೋಡ್ಕೋರಿ. ಅದಾದ ನಂತರ ಬಿ ಎಸ್ ನರ್ಸಿಂಗ್ದವ್ರಿಗೆ, ಯಾಕಂದರೆ ನನಗೆ ಸ್ವಲ್ಪ ಬಿ ಎಸ್ ನರ್ಸಿಂಗ್ದಲ್ಲಿ ಎಲ್ಲನೂ ಕೂಡ ಇನ್ವಾಲ್ವ್ ಇದ್ದೀನಿ. ಯಾಕಂದರೆ ನಾನು ಕೂಡ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟೇ. ಸೊ ಹಂಗಾಗ್ಬಿಟ್ಟು ಏನೇನೆಲ್ಲ ಮಾಡಬಹುದು ಅಂತ ನಮ್ಗೆ ಎಲ್ಲನೂ ಕೂಡ ಗೊತ್ತಿರೋಗೆ, ಯಾವ ಕಾಲೇಜಸ್ನ ಫಸ್ಟಿಗೆ ಆ್ಯಡ್ ಮಾಡಿದರೆ ಬೆಟರ್ ಇರ್ತದೆ, ಆಮೇಲೆ ಆ್ಯಡ್ ಮಾಡಿದರೆ ಬೆಟರ್ ಇರ್ತದೆ ಅಂತ ನನಗೆ ಒಂದು ಪ್ರಿಯಾರಿಟಿ ಆರ್ಡ್ರ್ ಒಂದು ಐಡಿಯಾ ಅಂತೂ ಗೊತ್ತೈತೆ. ಅದನ್ನು ನಿಮ್ಗೆ ಹೇಳೋಕ್ಕಂದ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ಸಾಧ್ಯ ಆದರೆ ಇವತ್ತು ನೈಟ್ ಅನ್ನೋಷ್ಟಿಗೆ, ಅಂತಂದರೆ ಇವತ್ತು ನೈಟ್ ಇಲ್ಲ ಅಂತ ನಾಳೆನಾದರೂ ಅನ್ನೋಷ್ಟಿಗೆ ಬಿ ಎಸ್ ನರ್ಸಿಂಗ್ ಕಾಲೇಜ್ ಶೋ ಆಗಲಿ ಅಂತ ಹೇಳ್ತೀನಿ. ಇಲ್ಲ ಇನ್ನೂ ಕೂಡ ಲೇಟ್ ಆದರೆ, ಇನ್ ಕೇಸ್ ಫಸ್ಟ್ ರೌಂಡ್ಗೆ ನಿಮಗೆ ಬರಲೇ ಇಲ್ಲಪ್ಪ ಅಂತಂದರೆ ಭಯ ಪಡಬೇಡ್ರಿ. ಸೆಕೆಂಡ್ ರೌಂಡ್ಗೆ ಅಂತೂ ನಮ್ಮ ಬಿ ಎಸ್ ನರ್ಸಿಂಗ್ ಅಂತೂ ಚಾನ್ಸ್ ಕೊಡ್ತಾರೆ. ನೋಡೋಣ ಇನ್ನೂ ಅಂತಂದರೆ ಈ ಮಂತು ಎಂಡಿಂಗ್ವರೆಗೂ ಅಂದರೆ 30ನೇ ತಾರೀಕುವರೆಗೂ ಕೂಡ ನಿಮ್ಗೆ ಆಪ್ಷನ್ ಎಂಟ್ರಿ ಟೈಮ್ ಇದೆ.
ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ಮತ್ತೆ 3 ದಿನ ಟೈಮ್ ಐತೆ, ಅವಸರ ಇಲ್ಲ, ಆರಾಮ್ಸೆ ಮಾಡಮ್ರಿ. ಬಟ್ ಬಿಡಬೇಕಲ್ವ, ಬಿಟ್ಟರೆ ನಮ್ಗೊಂದು ರಿಲ್ಯಾಕ್ಸೇಷನ್ ಆದರೂ ಇರ್ತದೆ. ಕೇದವ್ರು ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡಲಿ ಅಂತ ಕೇಳ್ಕೊತೀನಿ. ಅಲ್ಲಿವರೆಗೂ ನೀವು ಬೇರೆ ಕೋರ್ಸಸ್ನ ನೀವು ಆ್ಯಡ್ ಮಾಡ್ಬೋದಾ ಅಂತಂದು ಕೇಳಿದ್ರೆ ಖಂಡಿತ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸ್ ಇದು ಕೂಡ ಈ ಒಂದು ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ BS ನರ್ಸಿಂಗ್ ಮಾಡ್ಬೇಕಂತಲೇ ನನಗೆ ಹೇಳಿದ್ದು, ಬಟ್ ಇನ್ನೂ ಕೂಡ ಶೋ ಆಗಿಲ್ಲ. ಸೊ ನಾನು 8 ಕಾಲೇಜಸ್ನ ಸದ್ಯಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲೊಂದು ಅಗ್ರಿಕಲ್ಚರ್ ಕೂಡ 9 ಕೊಡ್ತೀನಿ. ಆ್ಯಂಡ್ ಇಲ್ಲಿ ಮತ್ತೆ ನೆಕ್ಸ್ಟ್ ಒಂದು ಕಾಲೇಜ್ ಬಂದುಬಿಟ್ಟು 10 ಕೊಡ್ತೀನಿ. ಆ್ಯಂಡ್ 10 ಕೊಟ್ಟ ತಕ್ಷಣ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೂಡ ಕೇಳಿದ್ದೆ ನಾನು. ಸೊ ಹಂಗಾಗ್ಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಒಂದು ಬಾಕ್ಸಲ್ಲಿ ಏನಾಗುತ್ತೆ ಆಟೋಮೆಟಿಕ್ ಅದು 9, 10 ಬಂದು ಸೇರ್ಕೊತದೆ. ಲೈಕ್ ಇಲ್ಲಿ ತೋರಿಸ್ತೀನಿ ನೋಡಿ, 9, 10 ಸೇವ್ ಬಂದು ಸೇರ್ಕೊಳ್ತದೆ. ಆ್ಯಂಡ್ ಅದನ್ನು ಕೂಡ ಇಲ್ಲಿ ಎಂಟರ್ ಆಗ್ತದೆ. ವಾಸ್ತವ ಒಂದು ಡೌ ಮಾಡ್ಕೋಬೇಕಂತಂದರೆ ಡೀಟೇಲ್ಸ್ ಅಂತ ಹೊಡ್ಕೊಂಡ್ರೆ ಒಂದು ಫೀಡ್ಬ್ಯಾಕ್ ಕೂಡ ಬರ್ತದೆ ಏನೆಲ್ಲ ಮಾಡಿದೆ ಅಂತಂದು. ಓಕೆ, ಬಟ್ ಇವಾಗ ಮಾಡಿರಿ, ಬೇಕಾದರೆ ಯಾರೆಲ್ಲ ಭಯಪಡೋದು. ಫಾರ್ ಎಕ್ಸಾಂಪಲ್ ಬಿ ಫಾರ್ಮಸಿ ಫಾರ್ಮ್ ಡಿ ಮಾಡೋರು ಕೂಡ ಅಂದರೆ BS ನರ್ಸಿಂಗ್ನು ಮಾಡ್ತೀನಿ ಅದನ್ನೂ ಮಾಡ್ತೀನಿ ಅಂತ ಟ್ರೈ ಮಾಡೋರು ಇವಾಗ ಸದ್ಯಕ್ಕಂತ ಏನು ಮಾಡಿರಿ, ನಿಮ್ಗೆ ಎಷ್ಟು ಕಾಲೇಜಸ್ ಬೇಕು ಬೇರೆ ಕಾಲೇಜಸ್ನ ಆ್ಯಡ್ ಮಾಡ್ಕೊರಿ, ಬೇರೆ ಕೋರ್ಸಸ್ನ ಆ್ಯಡ್ ಮಾಡಿರಿ. BS ನರ್ಸಿಂಗ್ ಬಂದಾದ್ಮೇಲೆ ಅದನ್ನ ವಾಪಸ್ ಆ್ಯಡ್ ಮಾಡ್ಬೋದು. ಪ್ರಿಯಾರಿಟಿ ಕರೆಕ್ಟ್ ಕೊಡಬೇಕು. ಅಂದರೆ BS ನರ್ಸಿಂಗ್ ಬಿಟ್ಟ ತಕ್ಷಣ BS ನರ್ಸಿಂಗೇ ಮಾಡಬೇಕು. ಇದು ಕೇಸ್ ಇದು ಸಿಗದೆ ಹೋದರೆ ಬಿ ಫಾರ್ಮ್ ಅಥವಾ ಫಾರ್ಮ್ ಡಿ ಮಾಡ್ತೀನಿ ಅನ್ನೋರು BS ನರ್ಸಿಂಗ್ ಕಾಲೇಜ್ ಬಿಟ್ಟ ತಕ್ಷಣ ಆರ್ಡರ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. 1, 2, 3 ಫಸ್ಟಿಗೆ BS ನರ್ಸಿಂಗ್ ಹಾಕ್ಕೊಂಡು ಆಮೇಲೆ ಕೆಳಗಡೆ ಹಾಕೋಬೇಕು. ಸಿಂಪಲ್ ಇರ್ತದೆ. ಬಂದಾದ ತಕ್ಷಣ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡಿರಿ. ಸದ್ಯಕ್ಕಂದ್ರೆ ಇವಾಗ ನೀವು ಬೇರೆ ಕೋರ್ಸಸ್ ಅಷ್ಟೇ ಮಾಡ್ಬೋದು. BS ನರ್ಸಿಂಗ್ ಇನ್ನೂ ಕೂಡ ಬಿಟ್ಟಿಲ್ಲ, ಅದೊಂದು ನೆನ್ಪಿಟ್ಕೋರಿ. ಆ್ಯಂಡ್ BPT BP ಆ್ಯಂಡ್ ಅಲೈಡ್ ಹೆಲ್ತ್ ಸ್ಟೂಡೆಂಟ್ಸ್ಗೆ ಒಂದು ಮಾತು, ನಿಮ್ಮ ಒಂದು ಏನು ಕೌನ್ಸ್ಲಿಂಗ್ ಅಂತ ಕರೆಯೋದು. ಈಗ ಇಲ್ಲಿ BS ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೋರ್ಸಸ್ ಅಂತ ಏನು ಬರುತ್ತೆ ನೋಡಿ, ಆ ಕೋರ್ಸಸ್ಸಲ್ಲಿ ನಿಮ್ಮದು ಕೂಡ ಇನ್ ಕೇಸ್ ಇದ್ದರೆ BPT BP ಆ್ಯಂಡ್ ಅಲೈಡ್ ಹೆಲ್ತ್ ಸ್ಟೂಡೆಂಟು ಕೂಡ ಇದರಲ್ಲಿ ಏನಾದರೂ ಸೆಲೆಕ್ಟ್ ಅಂತ ಬಂದಿದೆ ನೋಡಿ. ಇಲ್ಲಿ ಬಂದ ತಕ್ಷಣ ಇಲ್ಲಿ ನಿಮ್ಮದು ಕೂಡ ಏನಾದರೂ ಬಂದರೆ ನಿಮ್ಮದು ಕೂಡ ಇಲ್ಲೇ ಕೌನ್ಸ್ಲಿಂಗ್ ಅಂತ ಅರ್ಥ. ಇನ್ ಕೇಸ್ ಇದರಲ್ಲಿ ಬಂದಿಲ್ಲ ಅಂತಂದರೆ ಕ್ಲಿಯರ್ ತಿಳ್ಕೊಂಬಿಡ್ಬೇಕು, ನಿಮಗೋಸ್ಕರ ಸಪ್ರೇಟ್ ಕೌನ್ಸ್ಲಿಂಗ್ ಇರುತ್ತೆ ಅಂತಂದು. ಅದು ಬಂದಾಗ ನಾನು ನಿಮಗೆ ಏನಪ್ಪ ಅಂತಂದರೆ ಸಪ್ರೇಟಾಗಿ ವಿಡಿಯೋ ಮಾಡಿ ಅವಾಗ ತಿಳಿಸ್ತೀನಿ. ಓಕೆ, ಸಪ್ರೇಟಾಗಿ ಕೌನ್ಸ್ಲಿಂಗ್ ಹೇಳ್ತೀನಿ ನಿಮಗೆ. ಅದನ್ನು ಬೇರೆ BPO BPT ಅಲೈಡ್ ಹೆಲ್ತ್ ಸ್ಟೂಡೆಂಟ್ಸ್ಗೆ. ಓಕೆ, ಅವರು BPT BP ಅಲೈಡ್ ಹೆಲ್ತ್ ಸ್ಟೂಡೆಂಟ್ಸು ಯಾರೆಲ್ಲ ಇನ್ನೂ ಕೂಡ ಟೆಲಿಗ್ರಾಮ್ ಜಾಯ್ನ್ ಜಾಯ್ನ್ ಆಗಿರಿ. ಯಾಕಂತಂದರೆ ಮುಂದೆ ಎಲ್ಲ ರೀತಿ ಹೆಲ್ಪ್ಫುಲ್ ಆಗುತ್ತೆ. ಅಲ್ಲಿವರೆಗೂ ಏನಾದರೂ ಬಂದು ಅಪ್ಡೇಟ್ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ, ಚಾರ್ಜು ಕೂಡ ಸ್ವಿಚ್ ಆಫ್ ಆಗ್ತದೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.